ಹಾಯ್ ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ, ಹಾಗೆ ಹಾಗಲಕಾಯಿ ಪಲ್ಯನ ಮಾಡಿಟ್ಟಿದ್ದೀನಿ. ನನ್ನ ಮಗ ಸ್ಕೂಲ್ಗೆ ರೆಡಿಯಾಗಿ ಕೂತಿದ್ದಾನೆ. ಹೀಗೆ ಚಪಾತಿನ ಕಲರ್ಫುಲ್ಲಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನನ್ನ ಮಗನ ಸ್ಕೂಲ್ ವ್ಯಾನ್ ಬಂತು. ಇವಾಗ ಅವನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಶಾಪ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು. ನಮ್ಮದು ಆಪ್ಟಿಕಲ್ ಶಾಪ್ ಇದೆ, ಅದನ್ನು ನಾನೇ ನೋಡ್ಕೊಳೋದು. ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಕೆಲವ್ರು ಅನ್ಕೊತಾರೆ ರೀಲ್ಸ್ ಮಾಡೋರಿಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇರಲ್ಲ, 3 ಹೊತ್ತು ಬರೀ ರೀಲ್ಸ್ ಮಾಡಿಕೊಂಡೇ ಕೂತಿರ್ತಾರೆ ಅಂತ. ಆದರೆ ನಾವು ರೀಲ್ಸ್ ಜೊತೆಗೆ ಕೆಲಸ ಕೂಡ ಮಾಡ್ತೀವಿ. ಹಾಗೆ ಸಂಜೆ ಬಂದಮೇಲೆ ಬೆಣ್ಣೆ ಮಾಡೋಣ ಅಂದ್ಕೊಂಡೆ. 15 ಡೇಸ್ ಆಗಿತ್ತು ಹಾಲಿನ ಕೆನೆನ ತೆಗೆದಿಟ್ಟು, ಹಾಗಾಗಿ ಇವತ್ತು ಬೆಣ್ಣೆ ಮಾಡ್ತಾಯಿದ್ದೀನಿ. ಗ್ರೈಂಡರಲ್ಲಿ ತುಂಬ ಈಸಿಯಾಗಿ ಬೆಣ್ಣೆ ಮಾಡ್ಬೋದು. 5 ನಿಮಿಷಕ್ಕೇ ಬೆಣ್ಣೆ ರೆಡಿ ಆಗಿಬಿಡುತ್ತೆ. ಡೈಲಿ ಹಾಲು ಕಾಯಿಸಿರ್ತೀನಲ್ಲ, ಅದ್ರದ್ದು ಕೆನೆನೆಲ್ಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. 15 ಡೇಸ್ ಒನ್ಸು ಈ ಥರ ಗ್ರೈಂಡರಲ್ಲಿ ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿದ್ರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. 5 ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊಳೋದು. ತುಂಬ ಈಸಿ ಗ್ರೈಂಡರಲ್ಲಿ ಬೆಣ್ಣೆ ಮಾಡೋದು. ನೆಕ್ಸ್ಟು ಬೆಣ್ಣೆನ ಚೆನ್ನಾಗಿರೋ ನೀರಲ್ಲಿ 3 ಸಲ ವಾಶ್ ಮಾಡಿ ಇಡಬೇಕು, ಇಲ್ಲಾಂದರೆ ಬೆಣ್ಣೆ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ 2 ಡೇಸ್ ಇಟ್ಟು ಆಮೇಲೆ ತುಪ್ಪನ ಕಾಯಿಸ್ಕೊತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.